ನಕಲಿ ಕಾಲ್ ಸೆಂಟರ್ ಮೂಲಕ ಸಾರ್ವಜನಿಕರ ವೈಯಕ್ತಿಕ ಮಾಹಿತಿ ಪಡೆದಿದ್ದ ಜಾಲವನ್ನ ಹುಳಿಮಾವು ಪೊಲೀಸರು ಭೇದಿಸಿದ್ದಾರೆ. ಬಿಹಾರ ಮೂಲದ ಇಬ್ಬರು ಆರೋಪಿಗಳನ್ನ ಶುಕ್ರವಾರ ಬಂಧಿಸಿದ್ದಾರೆ. ಈ ಇಬ್ಬರು ಆರೋಪಿಗಳನ್ನ ಜಿತೇಂದ್ರ ಕುಮಾರ್ ಹಾಗೂ ಚಂದನ್ ಕುಮಾರ್ ಅಂತ ಗುರುತಿಸಲಾಗಿದೆ. ಹುಳಿಮಾವು ವ್ಯಾಪ್ತಿಯ ಕಟ್ಟಡವೊಂದರಲ್ಲಿ ಕಳೆದ 1 ವರ್ಷದಿಂದ ಆರೋಪಿಗಳು ಕಾಲ್ ಸೆಂಟರ್ ನಡೆಸುತ್ತಿದ್ರು. 8 ಮಂದಿ ಯುವತಿಯರು ಹಾಗೂ ಯುವಕರನ್ನ ಕೆಲಸಕ್ಕೆ ನೇಮಿಸಿಕೊಂಡಿದ್ರು. ನಾಗರಿಕರಿಗೆ ಕರೆ ಮಾಡ್ತಿದ್ದ ಸಿಬ್ಬಂದಿ ಷೇರು ಮಾರುಕಟ್ಟೆ ಹೂಡಿಕೆ ಮಾಡುವಂತೆ ಪ್ರೇರೇಪಿಸುತ್ತಿದ್ರು. ಜೊತೆಗೆ ಅವರ ವೈಯಕ್ತಿಕ ಮಾಹಿತಿಯನ್ನ ಪಡೆಯುತ್ತಿದ್ರು. ಆರೋಪಿಗಳು ಕಾಲ್ ಸೆಂಟರ್ ನಡೆಸೋಕೆ ಯಾವುದೇ ಪರವಾನಗಿ ಹೊಂದಿಲ್ಲ, ಕಂಪನಿ ಹೆಸರನ್ನು ಬಳಸಿಲ್ಲ, ಅನಧಿಕೃತವಾಗಿ ಕಾಲ್ ಸೆಂಟರ್ ನಡೆಸುತ್ತಿದ್ದ ವಿಚಾರ ಗೊತ್ತಾಗಿದೆ. ಇನ್ನು ಸೈಬರ್ ವಂಚನೆ ಸಲುವಾಗಿ ಕಾಲ್ ಸೆಂಟರ್ ನಡೆಸುತ್ತಿರುವ ಸಂಶಯ ವ್ಯಕ್ತವಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ನಕಲಿ ಕಾಲ್ ಸೆಂಟರ್ನಲ್ಲಿ 7 ಕೀಪ್ಯಾಡ್ ಮೊಬೈಲ್, 5 ಲ್ಯಾಪ್ಟಾಪ್ ಹಾಗೂ 5 ಕಂಪ್ಯೂಟರ್ ಹಾಗೂ ಯಾರಿಗೆಲ್ಲ ಕರೆ ಮಾಡಬೇಕು ಅನ್ನೋ ಮಾಹಿತಿಗಳಿರೋ ದಾಖಲೆಗಳು ಪತ್ತೆಯಾಗಿವೆ ಅಂತ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಹೇಳಿದ್ದಾರೆ. ಆರೋಪಿಗಳು ಕಾಲ್ ಸೆಂಟರ್ನಿಂದ ಬಿಹಾರ, ಜಾರ್ಖಂಡ್ ಸೇರಿದಂತೆ ಹಲವು ರಾಜ್ಯಗಳ ಜನರಿಗೆ ಕರೆ ಮಾಡ್ತಿದ್ರು. ಅವರಿಗೆ ಷೇರು ಮಾರುಕಟ್ಟೆ ಹೂಡಿಕೆ ಮಾಡುವಂತೆ ತಿಳಿಸುತ್ತಿದ್ರು. ಆರೋಪಿಗಳ ಜಾಲದ ಕುರಿತು ವಿಸ್ತೃತ ತನಿಖೆ ಮುಂದುವರೆದಿದೆ ಅಂತ ಡಿಸಿಪಿ ಹೇಳಿದ್ದಾರೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.